ಕಿವಿಯಲಿ ಕೇಳುವೆನು ದೇವಿಯ ಮಹತ್ವವ ಹೇಳಿಯನ್ನುತ್ತರಿಸು ಬಹಳ ಕೃಪಾಳು ಎಂದೆನಲು. ನೀಲಲೋಹಿತ ನಗುತ ವೃಷಭನ ಮೇಲೆ ಕೃಪೆಯನು ಹರಹಿ ಎಲ್ಲರೂ ಕೇಳುವ ಹೋಲ್ ಹೇಳಿದನು ಶ್ರುತಿ ಸಾರವನು ಶಶಿಮೌಳಿ. ಈ ಸಾಲುಗಳು ಶಿವ ಮತ್ತು ನಂದೀಶನ ನಡುವಿನ ಸಂಭಾಷಣೆ ಅಥವಾ ದೇವಿಯ ಮಹಿಮೆಯನ್ನು ಸಾರುವ ಸುಂದರ ಸಂದರ್ಭವನ್ನು ವಿವರಿಸುತ್ತವೆ. ಇದು ಪ್ರಮುಖವಾಗಿ ದೇವಿಯ ಅಂದರೆ ಶಕ್ತಿಯ ಮಹತ್ವವನ್ನು ಶಿವನು ಹೇಗೆ ಬಣ್ಣಿಸಿದನು ಎಂಬುದನ್ನು ತಿಳಿಸುತ್ತದೆ. ಜ್ಞಾನವು ಒಬ್ಬರಿಂದ ಜಗತ್ತಿಗೆ ಹೇಗೆ ಹರಿಯುತ್ತದೆ ಎಂಬುದಕ್ಕೆ ಒಂದು ಸುಂದರ ಉದಾಹರಣೆ. ಇದರ ಸವಿಸ್ತಾರವಾದ ವಿವರಣೆ ಈ ಮುಂದೆ ಹೇಳಲಾಗಿದೆ. ನಂದೀಶನ ಭಕ್ತಿ ಮತ್ತು ಜಿಜ್ಞಾಸೆ. ನಂದೀಶನು ಶಿವನ ಪರಮಭಕ್ತ ಮತ್ತು ವಾಹನ ಮಾತ್ರವಲ್ಲ, ಅವನು ಜ್ಞಾನದ ಹರಿಕಾರನೂ ಹೌದು. ಇಲ್ಲಿ ನಂದಿಯು ದೇವಿಯ ಮಹಿಮೆಯನ್ನು ನನಗೆ ಉಪದೇಶಿಸಿ ಉದ್ಧಾರ ಮಾಡು ಎಂದು ಪ್ರಾರ್ಥಿಸುತ್ತಾನೆ. ಕಿವಿಯಲ್ಲಿ ಹೇಳಬಹುದು, ಇದು ಉಪದೇಶದ ಸಂಕೇತ. ಗುರುವು ಶಿಷ್ಯನಿಗೆ ಪರಮ ರಹಸ್ಯವನ್ನು ಹೇಳುವಾಗ ಅತ್ಯಂತ ಆಪ್ತವಾಗಿ ಹೇಳುತ್ತಾನೆ. ಆದರೆ ನಂದಿಯ ಈ ಆಸಕ್ತಿ ಕೇವಲ ವೈಯಕ್ತಿಕವಾಗಿರದೆ ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಇರುತ್ತದೆ. ಶಿವನ ರೂಪ ಮತ್ತು ಕೃಪೆ. ಶಿವನನ್ನು ಇಲ್ಲಿ ನೀಲಲೋಹಿತ ಎಂದು ಕರೆಯಲಾಗಿದೆ. ಕೊರಳು ಕಪ್ಪು ಅಂದರೆ ನೀಲ, ಜಗತ್ತಿನ ವಿಷವನ್ನು ತಾನುಂಡು ಲೋಕವನ್ನು ರಕ್ಷಿಸಿದ ದಯಾಮಯಿ. ಕೂದಲು ಕೆಂಪು ಅಂದರೆ ಲೋಹಿತ, ಅಗ್ನಿಯಂತೆ ಪ್ರಕಾಶಮಾನವಾದ ಜಟೆಯನ್ನು ಹೊಂದಿರುವವನು. ಅಂತಹ ಪರಶಿವನು ತನ್ನ ಭಕ್ತನಾದ ಬಸವಣ್ಣನ ಮೇಲೆ ಪ್ರೀತಿಯನ್ನು ತೋರಿ ಕೇವಲ ಅವನ ಕಿವಿಯಲ್ಲಿ ಮಾತ್ರ ಹೇಳದೆ ಸಭೆಯಲ್ಲಿ ಎಲ್ಲರೂ ಕೇಳುವ ಹಾಗೆ ದೇವಿಯ ಮಹಿಮೆಯನ್ನು ಸಾರುತ್ತಾನೆ. ಅಂದರೆ ಒಬ್ಬನ ನಿಮಿತ್ತವಾಗಿ ಜ್ಞಾನವು ಸಾರ್ವತ್ರಿಕವಾಯಿತು. ದೇವಿಯ ಮಹಿಮೆ ಮತ್ತು ಶ್ರುತಿಸಾರ. ದೇವಿಯ ಮಹಿಮೆ ಎಂದರೆ ಅದು ಕೇವಲ ಕಥೆಯಲ್ಲ, ಅದು ಶ್ರುತಿಸಾರ, ಅಂದರೆ ವೇದಗಳ ಸಾರ ಸರ್ವಸ್ವ. ಶಿವನು ಹೇಳುವ ದೇವಿ ಪುರಾಣವು ಬ್ರಹ್ಮಾಂಡದ ಶಕ್ತಿ, ಸೃಷ್ಟಿ ಮತ್ತು ಸ್ಥಿತಿಯ ರಹಸ್ಯಗಳನ್ನು ಒಳಗೊಂಡಿದೆ. ನಂದೀಶ ಎಂದರೆ ಆನಂದವನ್ನು ನೀಡುವವನು. ಅವನು ಈ ಜ್ಞಾನವನ್ನು ಪಡೆದು ಜಗತ್ತಿಗೆ ಆನಂದವನ್ನು ಹಂಚುತ್ತಾನೆ. ಭಗವದ್ಗೀತೆ ಮತ್ತು ದೇವಿ ಪುರಾಣದ ಹೋಲಿಕೆ. ಇಲ್ಲಿ ನೀಡಲಾದ ಹೋಲಿಕೆ ಅತ್ಯಂತ ಮಾರ್ಮಿಕವಾಗಿದೆ. ಗೀತೆಯ ಉದಾಹರಣೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಕೃಷ್ಣನು ಅರ್ಜುನನಿಗೆ ಅಂದರೆ ನರನಿಗೆ ಉಪದೇಶ ನೀಡಿದನು. ಆದರೆ ಅದು ಕೇವಲ ಅರ್ಜುನನಿಗಾಗಿ ಇರಲಿಲ್ಲ, ಇಡೀ ಮಾನವ ಕುಲದ ಹಿತಕ್ಕಾಗಿಯಿತ್ತು. ದೇವಿ ಪುರಾಣದ ಸಂದರ್ಭ. ಹಾಗೆಯೇ ಶಿವನು ನಂದೀಶನಿಗೆ ಈ ಉಪದೇಶ ನೀಡಿದರೂ ಇದು ಮುಮುಕ್ಷುಗಳಿಗೆ ಅಂದರೆ ಮೋಕ್ಷವನ್ನು ಬಯಸುವವರಿಗೆ ದಾರಿದೀಪವಾಯಿತು. ಸಾರಾಂಶ. ಈ ಪದ್ಯವು ಗುರು ಶಿವ, ಶಿಷ್ಯ ನಂದಿ ಮತ್ತು ಜ್ಞಾನದ ದೇವಿಯ ಮಹಿಮೆ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ನಂದಿಯು ನಿಮಿತ್ತ ಮಾತ್ರನಾಗಿ ನಿಂತು ಶಿವನ ಮೂಲಕ ಪರಮಜ್ಞಾನವು ನಮಗೆಲ್ಲ ಸಿಗುವಂತೆ ಮಾಡಿದನು. ಶಿವನು ತನ್ನ ಕರುಣೆಯಿಂದ ರಹಸ್ಯವಾದ ಜ್ಞಾನವನ್ನು ಸಕಲರಿಗೂ ಲಭ್ಯವಾಗುವಂತೆ ಹಂಚಿದನು ಎಂಬುದು ಇದರ ತಾತ್ಪರ್ಯ.